ಓಟಿಟಿಗೆ ಸಿದ್ಧವಾದ ಲೋಕ ಚಾಪ್ಟರ್ 1. ಕಲ್ಯಾಣಿ ಪ್ರಿಯದರ್ಶನ್ ನೇತೃತ್ವದ ಸೂಪರ್ಹಿಟ್ ಚಿತ್ರವಾದ ಲೋಕ ಚಾಪ್ಟರ್ 1 ಈ ದಿನಾಂಕದಂದು ಪ್ರಸಾರವಾಗಲಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಲೋಕ ಚಾಪ್ಟರ್ 1 ಸಿನಿಮಾದ ಓಟಿಟಿ ಸ್ಟ್ರೀಮಿಂಗ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪ್ರಸ್ತುತಪಡಿಸುತ್ತಾ ಇದ್ದೇವೆ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲರೂ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗಾದರೆ ವಿಡಿಯೋ ಅನ್ನು ಶುರು ಮಾಡೋಣ ಬನ್ನಿ. ಲೋಕ ಚಾಪ್ಟರ್ 1 ತನ್ನ ಯಶಸ್ವಿ ಪ್ರದರ್ಶನವನ್ನು ಮುಂದುವರಿಸುತ್ತಿದ್ದಂತೆ ಮುಂಬರುವ ಓಟಿಟಿ ಬಿಡುಗಡೆಯ ಬಗ್ಗೆ ಸಾಕಷ್ಟು ಊಹಾಪೋಹಗಳಿವೆ. ಆದರೆ ಕೆಲವರು ಯಾವುದೇ ಒಪ್ಪಂದವನ್ನು ಅಂತಿಮಗೊಳಿಸಲಾಗಿಲ್ಲ ಎಂದು ಹೇಳುತ್ತಾರೆ. ಲೋಕ ಅಧ್ಯಾಯ 1 ಚಂದ್ರ ನಿರ್ದೇಶಕ ಡೊಮಿನಿಕ್ ಅರುಣ್ ಅವರ ಕಲ್ಯಾಣಿ ಪ್ರಿಯದರ್ಶನ್ ನೇತೃತ್ವದ ಕಲಿಯಂಕಟ್ಟು ನೀಲಿ ಕಥೆಯ ಆಧುನಿಕ ಪುನರ್ಕಲ್ಪನೆ ಮಲಯಾಳಂನಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಚಲನಚಿತ್ರವಾಗುವತ್ತ ಸ್ಥಿರವಾಗಿ ಸಾಗುತ್ತಿದೆ ಮತ್ತು 2025ರ ಆರಂಭದಲ್ಲಿ ಮೋಹನ್ ಲಾಲ್ ಅವರ L2 ಎಂಪುರಾನ್ ಸಂಗ್ರಹಿಸಿದ ಅಂಕಿಅಂಶಗಳಿಗೆ ಹತ್ತಿರದಲ್ಲಿದೆ. ಈ ಅದ್ಭುತ ನಾಟಕೀಯ ಪ್ರದರ್ಶನದ ಹೊರತಾಗಿಯೂ ಪ್ರೇಕ್ಷಕರಲ್ಲಿ ಸೃಷ್ಟಿಸಿರುವ ಆವೇಗವನ್ನು ಬಳಸಿಕೊಳ್ಳಲು ಲೋಕ ಶೀಘ್ರದಲ್ಲೇ ಓಟಿಟಿಯಲ್ಲಿ ಬಿಡುಗಡೆಯಾಗಲಿದೆ ಎಂಬ ಬಲವಾದ ಗುಸುಗುಸು ಇದೆ. ಚಿತ್ರದ ಕ್ರೆಡಿಟ್ ರೋಲ್ನಲ್ಲಿ ಡಿಜಿಟಲ್ ಸ್ಟ್ರೀಮಿಂಗ್ ಪಾಲುದಾರ ಉಲ್ಲೇಖವಿಲ್ಲದಿದ್ದರೂ ಕೆಲವೇ ದಿನಗಳಲ್ಲಿ ನೆಟ್ಫ್ಲಿಕ್ಸ್ ಓಣಂ ಹಿಟ್ನಲ್ಲಿ ಆಸಕ್ತಿ ತೋರಿಸಿದೆ ಎಂದು ಹೇಳಲಾಗಿದೆ. ಒಪ್ಪಂದವನ್ನು ಮುಚ್ಚಲಾಗಿದೆ ಎಂದು ವ್ಯಾಪಕವಾಗಿ ವರದಿಯಾಗಿದೆ. ಆದರೂ ತಯಾರಕರು ಅಂತಹ ಯಾವುದೇ ಬೆಳವಣಿಗೆಯನ್ನು ದೃಢಪಡಿಸಲಿಲ್ಲ, ಬಹುಶಃ ಚಿತ್ರಮಂದಿರಗಳಿಗೆ ಜನರ ಹರಿವು ನಿಲ್ಲದಂತೆ ನೋಡಿಕೊಳ್ಳಲು. ಆದಾಗ್ಯೂ ಬಹು ಉದ್ಯಮ ಟ್ರ್ಯಾಕರ್ಗಳು ಚಿತ್ರವು ವೇದಿಕೆಯಲ್ಲಿ 4 ವಾರಗಳ ವಿಂಡೋವನ್ನು ಅನುಸರಿಸುತ್ತದೆ ಎಂದು ಭಾವಿಸುತ್ತಾರೆ. ಹಾಗಾಗಿ ಲೋಕ ಅಧ್ಯಾಯ 1 ಚಂದ್ರ ಸೆಪ್ಟೆಂಬರ್ 25, 2025ರಂದು ಸ್ಟ್ರೀಮಿಂಗ್ ಪ್ರಾರಂಭಿಸುತ್ತದೆ ಎಂದು ಊಹಿಸಲಾಗಿದೆ. ತಯಾರಕರು ಅಥವಾ ಸ್ಟ್ರೀಮರ್ನಿಂದ ಅಧಿಕೃತ ಮಾಹಿತಿ ಇಲ್ಲದ ಕಾರಣ ಆಫರ್ ನೀಡಲಾಗಿದ್ದರೂ ಅದನ್ನು ಇನ್ನೂ ಸ್ವೀಕರಿಸಲಾಗಿಲ್ಲ ಎಂದು ಹೇಳಲಾಗಿದೆ. ತಂಡವು ಇನ್ನೂ ತನ್ನ ಆಯ್ಕೆಗಳನ್ನು ತೂಗುತ್ತಿದೆ. ಲೋಕ ಅಧ್ಯಾಯ 1 ಮಲಯಾಳಂ ಮೂಲವನ್ನು ಹೊರತುಪಡಿಸಿ ತಮಿಳು, ತೆಲುಗು ಮತ್ತು ಹಿಂದಿಯಲ್ಲಿ ಬಿಡುಗಡೆಯಾಗಿದೆ. ತಮಿಳು ಮತ್ತು ತೆಲುಗು ಇಲ್ಲಿಯವರೆಗೆ 20 ಕೋಟಿಯಿಂದ 22 ಕೋಟಿ ಗಳವರೆಗೆ ಕೊಡುಗೆ ನೀಡಿವೆ. ಆದರೆ ಹಿಂದಿ ಆವೃತ್ತಿಯು ಅತ್ಯಲ್ಪ ವ್ಯವಹಾರವನ್ನು ಮಾಡಿದೆ. ಡಬ್ಬಿಂಗ್ ಗುಣಮಟ್ಟವೂ ಕಳಪೆಯಾಗಿದೆ ಎಂದು ನೆಟಿಜನ್ಗಳು ಸೂಚಿಸಿದ್ದಾರೆ. ಲೋಕ ಅಧ್ಯಾಯ 1ರಲ್ಲಿ ನಸ್ಲೇನ್ ಚಂದು, ಸಲೀಂ ಕುಮಾರ್, ಅರುಣ್ ಕುರಿಯನ್, ಸ್ಯಾಂಡಿ ಮಾಸ್ಟರ್ ಸೇರಿದಂತೆ ಇತರರು ನಟಿಸಿದ್ದಾರೆ. ಟೋವಿನೋ ಥಾಮಸ್ ಮತ್ತು ದುಲ್ಕರ್ ಸಲ್ಮಾನ್ ಅವರ ಅತಿಥಿ ಪಾತ್ರಗಳನ್ನು ಈಗ ಫ್ರಾಂಚೈಸಿಯನ್ನು ಮುಂದಕ್ಕೆ ಕೊಂಡೊಯ್ಯುವ ಪಾತ್ರಗಳಾಗಿ ಪರಿಚಯಿಸಲಾಗಿದೆ. ಉದಾಹರಣೆಗೆ, ಅಧ್ಯಾಯ 2 ಟೋವಿನೋ ಮೇಲೆ ಕೇಂದ್ರೀಕರಿಸುತ್ತದೆ, ಮೈಕೆಲ್ ಚಾತನ್ ಪಾತ್ರದಲ್ಲಿ. ಒಟ್ಟಾರೆಯಾಗಿ 5 ಚಿತ್ರಗಳು ಬಿಡುಗಡೆಯಾಗಲಿದ್ದು, ಮುಂದಿನ ಭಾಗದ ಸ್ಕ್ರಿಪ್ಟ್ ಅನ್ನು ಅಭಿವೃದ್ಧಿಪಡಿಸಲು ಕನಿಷ್ಠ 1 ವರ್ಷ ಬೇಕಾಗುತ್ತದೆ ಎಂದು ಡೊಮಿನಿಕ್ ಹೇಳಿದ್ದಾರೆ. ತಂಡವು ಪ್ರಸ್ತುತ ಚಿತ್ರದ ಯಶಸ್ಸಿನ ಸಂದರ್ಶನಗಳಲ್ಲಿ ತೊಡಗಿದೆ.